ನಮಸ್ಕಾರ ಸ್ನೇಹಿತರೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕರ್ನಾಟಕದಲ್ಲಿ ಸದ್ಯ ನಡೀತಾ ಇರುವಂಥ ಈ SIR ಪ್ರಕ್ರಿಯೆ ಇದೆಯಲ್ಲ, ಈ SIR ಪ್ರಕ್ರಿಯೆಯಲ್ಲಿ ಬಾಂಗ್ಲಾ ವಲಸಿಗರನ್ನು ಸೇರ್ಪಡೆ ಮಾಡಬಹುದಾ? ಏನಿದು ಅಸಲಿ ಸತ್ಯ, ಏನಿದು ಆರೋಪ ಪ್ರತ್ಯಾರೋಪ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ರಾಮನಗರ ಮತ್ತು ರಾಜ್ಯದ ಬೇರೆ ಬೇರೆ ಕಡೆ ಆದಂಥ ಈ SIRನ ಸಾಮೂಹಿಕ ಪ್ರಕ್ರಿಯೆ ಇದೆಯಲ್ಲ, ಅಂದರೆ ಸಾಮೂಹಿಕವಾಗಿ SIR ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದರೆ ಆ ಮುಖಾಂತರ ಸರ್ಕಾರ ಹೊರಡಿಸಿದಂಥ ಗೈಡ್ಲೈನನ್ನು BLOಗಳು ಮಿಸ್ ಮಾಡ್ತಾ ಇದ್ದಾರೆ. BLOಗಳು ಗೈಡ್ಲೈನ್ಸನ್ನು ವೈಲೇಟ್ ಮಾಡ್ತಾ ಇದ್ದಾರೆ. ಸ್ಥಳೀಯ ಮುಖಂಡರು ಅಂದರೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ನ ಸ್ಥಳೀಯ ಮುಖಂಡರ ಒತ್ತಾಯದಿಂದ BLOಗಳು ಹೆದರ್ಕೊಂಡು ಸಾಮೂಹಿಕವಾಗಿ SIR ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಪಸಂಖ್ಯಾತರನ್ನ ಸೇರಿಸೋದಾಗಿರ್ಬೋದು, ಅಥವಾ ಅನರ್ಹರನ್ನು ಮತಪಟ್ಟಿಯಿಂದ ಹೊರಗಿಡುವುದಾಗಿರ್ಬೋದು, ಅಥವಾ ಅರ್ಹರನ್ನು ಮತಪಟ್ಟಿಗೆ ಸೇರಿಸುವಂಥ ಕಾರ್ಯ ಇದೆಯಲ್ಲ, ಎಲ್ಲವೂ ಕೂಡ ಹಾಳು ಬಿದ್ದು ಹೋಗಿದೆ. ಜೊತೆಗೆ BJP ಮತ್ತು JDS ನಾಯಕರು ಇದೊಂದು ಕೆಟ್ಟ ಸಂಪ್ರದಾಯ, ರಾಜ್ಯ ಸರ್ಕಾರ ಈ SIR ಪ್ರಕ್ರಿಯೆಯನ್ನು ಹಾಳು ಮಾಡುವಂಥ ಮುಖಾಂತರ ತಮಗೆ ಬೇಕಾದಂಥ ವೋಟರ್ಸ್ಗಳನ್ನು ಸೇರಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಮತ್ತು ಒಂದು ಹಂತಕ್ಕೆ ಈ ಸಾಮೂಹಿಕ SIR ಪ್ರಕ್ರಿಯೆ ಮಾಡುವ ಮುಖಾಂತರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಹಳ್ಳ ಹಿಡಿಸ್ತಾ ಇದೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಇದು ಮಾರಕವಾಗಿದೆ. ಜೊತೆಗೆ 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾ ವಲಸಿಗರನ್ನು ಸೇರ್ಪಡೆ ಮಾಡುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಮುನ್ನುಡಿಯನ್ನು ಇಟ್ಟಿದೆ, ಒಂದು ಹೆಜ್ಜೆಯನ್ನು ಹಾಕ್ತಿದೆ ಅನ್ನುವಂಥ ಆರೋಪವು ಕೂಡ ಕೇಳಿ ಬಂದಿತ್ತು. ನಿಜಕ್ಕೂ ಇದು ಸಾಧ್ಯವೇ? ನಿಜಕ್ಕೂ ಈ SIRನಲ್ಲಿ ಅನರ್ಹ ಮತದಾರರನ್ನು ಸೇರಿಸಬಹುದಾ? ಏನು ಲೆಕ್ಕಾಚಾರ ಎನ್ನುವುದನ್ನು ನೋಡ್ತಾ ಹೋದರೆ ನಾನು ಒಂದೊಂದಾಗಿ ಹೇಳ್ತೇನೆ. ಇಲ್ಲಿ 2 ಪ್ರಮುಖವಾದಂಥ ಘಟ್ಟ ಇರುತ್ತೆ. ಒಂದು ಘಟ್ಟ 2002ಕ್ಕಿಂತ ಹಿಂದೆ ಕರ್ನಾಟಕದಲ್ಲಿ ಮತ ಹಾಕಿದವರು ಇರ್ತಾರಲ್ಲ, ಅವರ ಒಂದು SIR ಪ್ರಕ್ರಿಯೆ ಸುಲಭವಾಗಿರುತ್ತೆ. ಜಾಸ್ತಿ ಏನು ಕ್ವಶನ್ ಕೇಳಲ್ಲ, ಜಾಸ್ತಿ ಏನು ಅವರ ಒಂದು ಡಾಕ್ಯುಮೆಂಟ್ಸ್ ಕೇಳಲ್ಲ. ಅವ್ರ ಹೆಸರು ಕೇಳ್ತಾರೆ, ಅವರೊಂದು ಸೀರಿಯಲ್ ನಂಬರ್ ಕೇಳ್ತಾರೆ, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಮತ ಹಾಕಿದ್ರು 2002ರಲ್ಲಿ ಎನ್ನುವಂಥ ಒಂದು ದಾಖಲಾತಿ ಕೇಳ್ತಾರೆ, ಯಾವ ವಿಧಾನಸಭಾ ಕ್ಷೇತ್ರದ ಯಾವ ಒಂದು ವಾರ್ಡ್ನಲ್ಲಿ ಅವರು ಮತ ಹಾಕಿದ್ರು ಎನ್ನುವ ನಂಬರ್ ಬರ್ಕೊಂಡ್ರೆ, ಜೊತೆಗೆ ಕೆಲವೊಂದಿಷ್ಟು ಜನ್ಮ ದಿನಾಂಕ, ಕೆಲವೊಂದಿಷ್ಟು ದಾಖಲಾತಿ ಕೊಟ್ಬಿಟ್ರೆ ಅವರ ವೋಟರ್ ಲಿಸ್ಟ್ ಇದೆಯಲ್ಲ, ಅವರ ವೋಟರ್ ಕಾರ್ಡ್ ಅಥವಾ ಮತದಾನ ಹಕ್ಕು ಮತ್ತೆ ಪರಿಷ್ಕರಣೆಯಾಗಿ ಅವರಿಗೆ ಬರುತ್ತೆ. ಇದು ಒಂದು ಹಂತ. ಎರಡನೇದಾಗಿ 2002ರ ನಂತರ ಮತಪಟ್ಟಿಗೆ ಸೇರಿರ್ತಾರಲ್ಲ, ಜಸ್ಟ್ ಲೈಕ್ ಮೀ, ನನ್ನಂಥವ್ರು ಸೇರಿದಾಗ ನಾವೇನು ಮಾಡಬೇಕಾಗತ್ತಂದರೆ, ನನ್ನ ವೋಟರ್ ಲಿಸ್ಟ್ ಜೊತೆಗೆ ನನ್ನ ತಂದೆಯ ದಾಖಲಾತಿಗಳನ್ನ ಕೊಡಬೇಕಾಗತ್ತೆ. ತಂದೆಯ ದಾಖಲಾತಿ, ತಂದೆಯ ವೋಟರ್ ಲಿಸ್ಟ್ ಜೊತೆಗೆ ತಂದೆಯ ಹೆಸರು ಅಥವಾ ತಂದೆಯ ತಾಯಿ ಹೆಸರು ಕೊಡಬೇಕಾಗತ್ತೆ. ಜೊತೆಗೆ ಕೆಲವೊಂದಿಷ್ಟು ದಾಖಲಾತಿ, ಜೊತೆಗೆ ಜನ್ಮ ದಿನಾಂಕ, ಅದು ಇದು ಕೊಡಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಈ SIR ಪ್ರಕ್ರಿಯೆ ಮುಗಿಯುತ್ತೆ. SIR ಪ್ರಕ್ರಿಯೆ ಬರುವವರು ಯಾರು? ಇದು ಮಹತ್ವವಾಗಿರುತ್ತೆ. ಚುನಾವಣಾ ಆಯೋಗದ ಕೆಳಗಡೆ DCಗಳಿರ್ತಾರೆ, DCಯ ಕೆಳಗಡೆ AC ಇರ್ತಾರೆ, ACಯ ಕೆಳಗಡೆ ಆಯಾ ತಾಲೂಕಿನ ಒಂದು ತಹಸೀಲ್ದಾರ್ ಇರ್ತಾರೆ, ಆ ತಾಲೂಕಿನ ತಹಸೀಲ್ದಾರ್ ಕೆಳಗಡೆ ವಿಲೇಜ್ ಅಕೌಂಟೆಂಟ್ ಮತ್ತು ರೆವೆನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ, ಆ ವಿಲೇಜ್ ಅಕೌಂಟೆಂಟ್ ಮತ್ತು ರೆವೆನ್ಯೂ ಇನ್ಸ್ಪೆಕ್ಟರ್ ಕೆಳಗಡೆ BLOಗಳು ಇರ್ತಾರೆ. ಅಂದರೆ ಅಂಗನವಾಡಿ ಟೀಚರ್ಸು, ಗ್ರಂಥಾಲಯದಲ್ಲಿ ಕೆಲಸ ಮಾಡುವಂಥವ್ರು, ಸರ್ಕಾರಿ ನೌಕರರು ಈ ಗ್ರೌಂಡ್ ಲೆವೆಲ್ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಇದು ಇದೀಗ ಮಹತ್ವವನ್ನು ಪಡ್ಕೊಂಡಿದೆ. ನೋಡಿ, BLOಗಳು ಗ್ರೌಂಡ್ ಲೆವೆಲ್ಲಿ ಬಂದು ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು, ಅದಾದ ನಂತರ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿ 2ನೇ ಹಂತಕ್ಕೆ ಬಂದು ಆ ಡಾಕ್ಯುಮೆಂಟ್ಸ್ ಜೊತೆ ಕೆಲವೊಂದು ದಾಖಲಾತಿಗಳನ್ನ ಪಡ್ಕೊಂಡು ಫಾರ್ಮನ್ನು ಫಿಲ್ಅಪ್ ಮಾಡಿಕೊಂಡು ಸಿಗ್ನೇಚರ್ ಪಡೆದು ತಾವು ಸಿಗ್ನೇಚರ್ ಹಾಕಿ ಅದನ್ನು ಅಪ್ಲೋಡ್ ಮಾಡ್ತಾರೆ. ಒಂದು ಪ್ರತಿಯನ್ನು ವ್ಯಕ್ತಿಗಳಿಗೆ ಕೊಡ್ತಾರೆ. ಇಲ್ಲಿ ಒಂದಾಗತ್ತೆ, ಅನರ್ಹರು ಅಂದರೆ ಆ ಮನೆಯಲ್ಲಿ ಯಾರೋ ತೀರ್ಕೊಂಡಿದ್ರೆ ಅವರನ್ನು ಅನರ್ಹರಾಗಿ ಮಾಡ್ತಾರೆ. ಮತ್ತು ನೋಡಿ, BLOಗಳು ಏನು ಮಾಡ್ತಾರೆ ಅಂದರೆ, ಆಲ್ರೆಡಿ ಅವ್ರ ಹತ್ರ ಮ್ಯಾಪಿಂಗ್ ಆದಂಥ ಒಂದು ವೋಟರ್ ಲಿಸ್ಟ್ಗಳಿರ್ತಾರೆ. ಒಂದು ಊರಲ್ಲಿ ಒಂದು ಪಂಚಾಯತಿ ವ್ಯಾಪ್ತಿಯ ಅಥವಾ ಒಂದು ಹೋಬಳಿ ವ್ಯಾಪ್ತಿಯ ಒಂದು ಊರಲ್ಲಿ ಆ ಊರಲ್ಲಿ ಒಂದು 500 ಜನ ಇತ್ತಂದರೆ, 500 ಜನರ ವೋಟರ್ ಲಿಸ್ಟ್ ಇತ್ತಂದರೆ ಆ ಮ್ಯಾಪಿಂಗನ್ನು ಪಡ್ಕೊಂಡು ಬಂದಿರ್ತಾರೆ. ಜೂನ್ 16ರಂದು ಪ್ರಿಂಟ್ ತೆಗೆದಂಥ ಮ್ಯಾಪಿಂಗ್ ಆಗಿದಂಥ ಒಂದು ಲಿಸ್ಟ್ ಇರುತ್ತಲ್ಲ, ಜೂನ್ 16, 2026
ಜೂನ್ 30ರಿಂದ ಸ್ಟಾರ್ಟ್ ಆಗಿದೆ. ಆದರೆ ಬರುವ ಮೊದಲು ಜೂನ್ 16ಕ್ಕೆ ಅಪ್ಡೇಟ್ ಆದಂಥ ವೋಟರ್ ಲಿಸ್ಟ್ನ ಒಂದು ನೇಮನ್ನು, ಹೆಸರು ಜೊತೆಗೆ ಅವರ ಒಂದು ಫೋಟೋ, ವೋಟರ್ ಲಿಸ್ಟ್ನ ಸೀರಿಯಲ್ ಸಂಖ್ಯೆ ಎಲ್ಲವೂ ಬಂದಿರುತ್ತೆ. ಆ ಫಾರ್ಮ್ ಮ್ಯಾಪಿಂಗ್ ಆದಂಥ ಪ್ರಿಂಟೌಟ್ ತೆಗೆದುಕೊಂಡು ಯಾರ ಮನೆಗೆ ಹೋಗಬೇಕು ಎಲ್ಲವನ್ನು ಕೂಡ ಲಿಸ್ಟ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅಲ್ಲಿ ಯಾರಾದರೂ ತೀರ್ಕೊಂಡಿದ್ರೆ ಅಲ್ಲಿ ತೀರ್ಕೊಂಡಿದ್ದಾರೆ ಅಥವಾ ಅವರು ಅನರ್ಹರಾಗಿದ್ದಾರೆ ಅನ್ನುವಂಥ ಮ್ಯಾಪಿಂಗನ್ನು ಮಾಡ್ಕೊಂಡು ಬಂದಿರ್ತಾರೆ ಮತ್ತು ಪರಿಷ್ಕರಣೆ ಮಾಡುವಾಗ ಅವರ ದಾಖಲಾತಿ ಸಿಗಲ್ಲ, ಅವರು ಅನರ್ಹರಾಗ್ತಾರೆ ಮತ್ತು ವೋಟರ್ ಲಿಸ್ಟಿಂದ ಅವರು ಡಿಲೀಟ್ ಆಗ್ತಾರೆ. ಇದು ಒಂದು ಹಂತ. ಮತ್ತೊಂದು ಆಪ್ಷನ್ ಇದೆ, ಯಾರಾದರೂ ಕೂಡ ಅರ್ಹರಾದಂಥವ್ರು 18 ವರ್ಷ ಮೇಲ್ಪಟ್ಟಂಥವ್ರು, ಅವ್ರಿಗೆ 18 ವರ್ಷ ಆಗಿದೆ, ಈಗ ಅವರನ್ನು ವೋಟರ್ ಲಿಸ್ಟಿಗೆ ಸೇರಿಸ್ಬೇಕಂದಾಗ ಅವರು ಕೂಡ ವೋಟಿಂಗ್ ಲಿಸ್ಟ್ನಲ್ಲಿ ಸೇರಿಸ್ಬೋದಾದರೆ ಅವರ ಚಾತ್ಕನೆ ಬೇಕಾಗುತ್ತೆ, ಅವರ ತಂದೆಯ ವೋಟರ್ ಲಿಸ್ಟು, ಅವರ ತಾಯಿದು ಡಾಕ್ಯುಮೆಂಟ್ಸು ಎಲ್ಲವೂ ಕೂಡ ಬೇಕಾಗುತ್ತೆ. ಜೊತೆಗೆ ಕೆಲವೊಂದು ದಾಖಲಾತಿ ಕೊಟ್ಟಾಗ ಅವರು ಸೇರ್ಪಡೆಯಾಗುವಂಥ ಸಾಧ್ಯತೆ ಇದೆ. ಅನರ್ಹರು ಡಿಲೀಟ್ ಆಗ್ತಾರೆ. ಕೆಲವೊಂದು ಅರ್ಹರು ಅಂದರೆ ಹೊಸದಾಗಿ ಸೇರ್ಪಡೆಯಾಗುವಂಥ ಒಂದು ವೋಟರ್ ಇರ್ತಾರಲ್ಲ, ಮತದಾರ ಇರ್ತಾರಲ್ಲ, ಅವರು ಕೂಡ ಸೇರ್ಪಡೆ ಆಗಬೇಕು. ಆದರೆ ದಾಖಲಾತಿಗಳ ಒಂದು ಲೆಕ್ಕಾಚಾರ ಸರಣಿ ಲೆಕ್ಕಾಚಾರದಲ್ಲಿರುತ್ತೆ. ನಾನು ಹೇಳಿದ್ನಲ್ಲ, 2002ರ ನಂತರ ಮತಪಟ್ಟಿಗೆ ಸೇರಿರ್ತಲ್ಲ ಅಂಥದ್ದೇ ಒಂದು ದಾಖಲಾತಿ ಇವರು ಕೂಡ ಇಟ್ಕೊಂಡಿರಬೇಕಾಗತ್ತೆ. ಅಂದರೆ ಒಬ್ಬ ಹೆಸರಿನ ರಾಜು ಎನ್ನುವಂಥ ವ್ಯಕ್ತಿ 19 ವರ್ಷ ಆಗಿದೆ, ಅವನು ತನ್ನ ಮತಪಟ್ಟಿಯಲ್ಲಿ ಸೇರಿಸ್ಕೊಳ್ಬೇಕಂದ್ರೆ ಅವನ ಹತ್ರ ಅವರ ತಂದೆಯ ವೋಟರ್ ಲಿಸ್ಟ್ ಬೇಕು, ತಂದೆಯ ತಂದೆ ಹೆಸರಿರಬೇಕು, ಕೆಲವೊಂದು ದಾಖಲಾತಿಗಳಿರಬೇಕು. ಅಂತ ಒಂದು ಕೊಟ್ಟಾಗ ಮಾತ್ರ ಅವನು ಈ ಮತಪಟ್ಟಿಯಲ್ಲಿ ಸೇರ್ಪಡೆ ಆಗಬಹುದು. ಇಲ್ಲಿ ಅಸಲತ್ತು ಹೇಳ್ತೇನೆ, BJPಯವರು JDSನವರು ಒಂದು ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಅದೇನೆಂದರೆ 20 ಲಕ್ಷ ಬಾಂಗ್ಲಾದೇಶಿ ವಲಸಿಗರನ್ನು ಈ ಹೊಸದಾಗಿ ಸೇರ್ಪಡೆ ಮಾಡುವಂಥ ಒಂದು ಹುನ್ನಾರ ನಡೀತಾ ಇದೆ. ಸಾಧ್ಯವಾ? ಒಮ್ಮೆ ಯೋಚನೆ ಮಾಡಿ. ಒಂದು ಸಲ ಅವನು ಮತಪಟ್ಟಿಗೆ ಸೇರಬೇಕಂದ್ರೆ, ಹೊಸದಾಗಿ ಸೇರಬೇಕಂದ್ರೆ ಅವನ ತಂದೆಯ ವೋಟರ್ ಲಿಸ್ಟ್ ಇರಬೇಕು, ತಂದೆಯ ತಂದೆಯೂ ಕರ್ನಾಟಕದ ವಾಸಿಗನಾಗಿರಬೇಕು. 10 ಕ್ರಿಯೆ ಇದೆ. ಅಂಥ ಒಂದು 10 ಕ್ರಿಯೆ ಇರುವಾಗ ಹೊಸದಾಗಿ ಅವನ ಲೀಸ್ಟ್ ಸೇರ್ಪಡೆಯಾಗುವಂಥ ಚಾನ್ಸಸ್ ಇದೆಯಾ? ಜೊತೆಗೆ ಸೇರ್ಪಡೆಯಾಗೋದಕ್ಕೂ ಮೊದಲು ಮ್ಯಾಪಿಂಗ್ ಆಗಿರುತ್ತಲ್ಲ, ಅವರ ಕುಟುಂಬದಲ್ಲೇ ಇರಬೇಕು ಒಬ್ಬ ಹೊಸ ವ್ಯಕ್ತಿ. ಸರ್ಕಾರ ಅಥವಾ BLOಗಳು ಮ್ಯಾಪಿಂಗನ್ನು ತಂದಿರ್ತಾರೆ. ನನ್ನ ತಂದೆ ಗಣಪತಿ ನಾಯಕ್ ಎನ್ನುವಂಥ ಮ್ಯಾಪಿಂಗ್ ಆದಂಥ ವೋಟರ್ ಲಿಸ್ಟ್ನ ಪರಿಷ್ಕರಣೆ ಆಗುವಂಥ ಹಂತದಲ್ಲಿರುತ್ತಲ್ಲ, ಅವರ ಮಗನಾಗಿ ಇದ್ದರೆ ಮಾತ್ರ ನಾನು ಹೊಸದಾಗಿ ಸೇರ್ಪಡೆಯಾಗಬಹುದು, ಇಲ್ಲಾಂದರೆ ಆಗಲ್ಲ. ಹೀಗಾಗಿ ನೀವು ಕಾಕತಾಳೀಯವಾಗಿ ಕಳ್ಳತನದ ಮುಖಾಂತರ ಯಾರೋ ಒಬ್ಬ 3ನೇ ವ್ಯಕ್ತಿಯನ್ನು, ಲೀಸ್ಟಿಗೆ ಇಲ್ಲದಂಥ ಒಬ್ಬ 3ನೇ ವ್ಯಕ್ತಿಯನ್ನು ಸೇರಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಬಾಂಗ್ಲಾ ವಲಸಿಗರು SIRನಲ್ಲಿ ಸೇರ್ಪಡೆಯಾಗಿ ಅಧಿಕೃತವಾಗಿ ಅವರು ವೋಟರ್ ಆಗಿಬಿಡ್ತಾರೆ. ಆ ಮುಖಾಂತರ ಗ್ಯಾರಂಟಿ ಹಣ ಪಡ್ಕೊಳ್ತಾರೆ ಮತ್ತು ಅವರಿಗೆ ಅಧಿಕೃತವಾಗಿ ಕರ್ನಾಟಕದಲ್ಲಿ ವಾಸ ಮಾಡುವಂಥ, ನೆಲೆಸುವಂಥ ಹಕ್ಕು ಸಿಗತ್ತೆ. ಹೀಗಾಗಿ ಆ ಹಕ್ಕು ಸಿಗುವಂತೆ ಮಾಡೋದರಲ್ಲಿ ಕಾಂಗ್ರೆಸ್ ಸರ್ಕಾರ ಮೇಲುಗೈಯನ್ನು ಎತ್ತಿದೆ ಮತ್ತು ಅಂಥ ವೋಟರ್ ಲಿಸ್ಟ್ಗಳನ್ನ ಸೇರಿಸಿ ವೋಟ್ ಹಾಕಿಸ್ಕೊಳ್ಳೋ ಮುಖಾಂತರ ಕಾಂಗ್ರೆಸ್ ತನ್ನ ಮತ ಒಂದು ಬ್ಯಾಂಕನ್ನು ಗಟ್ಟಿಯಾಗಿ ಮಾಡ್ತಿದೆ. ಅದು ಅಲ್ಪಸಂಖ್ಯಾತರಾಗಿರ್ಬೋದು, ಅನರ್ಹ ಅಲ್ಪಸಂಖ್ಯಾತರಾಗಿರ್ಬೋದು, ಜೊತೆಗೆ ಬಾಂಗ್ಲಾ ವಲಸಿಗರಾಗಿರ್ಬೋದು, ಅವುಗಳೆಲ್ಲ ಮಾಡಿಕೊಂಡು ತನ್ನ ಮತಪಟ್ಟಿಗೆಯನ್ನು ಜಾಸ್ತಿ ಮಾಡ್ಕೊಳ್ತಿದೆ ಅನ್ನುವಂಥ ಆರೋಪ ಇದೆಯಲ್ಲ, ಅದು ಸದ್ಯದ ಮಟ್ಟಿಗೆ ದೂರ ಅನಿಸುತ್ತೆ. ಯಾಕಂದರೆ ಸರ್ಕಾರ, ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಸರ್ಕಾರ ನಿಯೋಜಿತ ರಾಜ್ಯ ಚುನಾವಣಾ ಆಯೋಗವೇ ಈ ಮ್ಯಾಪಿಂಗ್ ಮಾಡಿರುವಾಗ ಹೊಸದಾಗಿ ಯಾರೋ ಒಬ್ಬ 3ನೇ ವ್ಯಕ್ತಿ ಸಂಬಂಧಪಡದಂಥ, ಮ್ಯಾಪಿಂಗ್ನಲ್ಲಿ ಇಲ್ಲದಂಥ ಅಥವಾ ತನ್ನ ತಂದೆ ತಾಯಿ ಯಾರಿಗೂ ಕೂಡ ಕರ್ನಾಟಕದಲ್ಲಿ ವೋಟ್ ಇಲ್ಲದಂಥ ಒಬ್ಬ ವ್ಯಕ್ತಿ 3ನೇದಾಗಿ ವೋಟಿಂಗ್ ಲಿಸ್ಟ್ಗೆ ಸೇರ್ಕೊಳ್ತಾನಂದರೆ ಅದು ತರ್ಕಕ್ಕೆ ನಿಲುಕದ್ದು. ಹಾಗಾಗಿ JDS ಆಗಿರ್ಬೋದು ಅಥವಾ BJP ಆಗಿರ್ಬೋದು, ಬಾಂಗ್ಲಾದೇಶಿ ವಲಸಿಗರನ್ನು SIRನಲ್ಲಿ ಸೇರ್ಪಡೆ ಮಾಡಿ ವೋಟರ್ ಲಿಸ್ಟನ್ನು ಪಡ್ಕೊಳ್ತಾರೆ ಅನ್ನುವಂಥ ಮಾತಿದೆಯಲ್ಲ, ಅದು ಸದ್ಯದ ಮಟ್ಟಿಗೆ ಸತ್ಯಕ್ಕೆ ದೂರ. ಆದರೆ JDS ಮತ್ತು BJPಯವರು ಆರೋಪ ಮಾಡ್ತಾ ಇದ್ರಲ್ಲ, ಸರ್ಕಾರ ರೂಲ್ಸ್ ಹೇಳುತ್ತೆ, ಸರ್ಕಾರದ ಮಾರ್ಗಸೂಚಿ ಇರುತ್ತೆ. ಅದೇನೆಂದರೆ ಮನೆ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಕೊಂಡು ಅಲ್ಲಿ ಫಾರ್ಮನ್ನು ಫಿಲಪ್ ಮಾಡಿ 2ನೇ ಹಂತವಾಗಿ ತೆಗೆದುಕೊಂಡು ಬರಬೇಕು ಎನ್ನುವಂಥ ವಾದ ಇದೆಯಲ್ಲ, ಸರ್ಕಾರದ ಮಟ್ಟಿಗೆ ಅದು ಸರಿಯಾದ ಮಾರ್ಗಸೂಚಿ ಮತ್ತು ಆ ಕ್ರಿಯೆ ಆಗ್ತಾ ಇಲ್ಲ ಎನ್ನುವಂಥ ಕಾರಣಕ್ಕಾಗಿ BJP ಮತ್ತು JDSನವರು ಸಾಮೂಹಿಕ SIR ಪ್ರಕ್ರಿಯೆಯನ್ನು ವಿರೋಧ ಮಾಡ್ತಾ ಇದ್ರೆ ಅದು ಒಂದು ಹಂತಕ್ಕೆ ಸರಿ. ಆದರೆ ನಿಜಕ್ಕೂ ಕೂಡ BLOಗಳು ಮನೆ ಮನೆಗೆ ಹೋಗಿ SIR ಪ್ರಕ್ರಿಯೆ ಮಾಡಲಿಕ್ಕೆ ಸಾಧ್ಯವಾ? ಅವರಿಗಿರುವಂಥದ್ದು ಕೇವಲ 1 ತಿಂಗಳು ಮಾತ್ರ. ಆ 1 ತಿಂಗಳ ಅವಧಿಯಲ್ಲಿ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದು ಊರಿನಿಗೆ ಅಥವಾ 2 ಊರಿಗೆ ನಿಯೋಜಿತ ಒಂದು BLOಗಳಿಗೆ ಸರಿಸುಮಾರು 2 ಊರನ್ನು ನೇಮಕ ಮಾಡಿರ್ತಾರೆ, ಹಳ್ಳಿಗಳು ನೇಮಕ ಮಾಡಿರ್ತಾರೆ. ಆ 2 ಹಳ್ಳಿಗಳ ಮನೆ ಮನೆಗೆ ಹೋಗಿ
ಅವರೆಲ್ಲ ದಾಖಲಾತಿಗಳು ಒಂದು ಸಲ ಅವರಿಗೆ ಫಾರ್ಮ್ ಕೊಟ್ಟು, ಎರಡನೇ ಸಲ ದಾಖಲಾತಿಗಳನ್ನ ಪಡ್ಕೊಂಡು ಸಿಗ್ನೇಚರ್ ಹಾಕಿಸ್ಕೊಂಡು ಅಪ್ಲೋಡ್ ಮಾಡುವಂಥ ಒಂದು ಅವಧಿ ಸಿಗತ್ತಾ? ಅದು ಸಾಧ್ಯವ ನಿಜಕ್ಕೂ ಎನ್ನುವುದನ್ನು ನೋಡ್ತಾ ಇದ್ರೆ, ಎಕ್ಸಾಂಪಲ್ ಒಂದು ಹಳ್ಳಿ, ಅಲ್ಲಿ ದಟ್ಟವಾದ ಮಳೆ ಇದೆ, ದಟ್ಟವಾದ ಕಾಡಿದೆ, ಅದರಲ್ಲೂ ಮುಖ್ಯವಾಗಿ ಮಳೆಗಾಲ, ಕರಾವಳಿ ಪ್ರದೇಶ ಅಂತ ಇಟ್ಕೊಳ್ಳೋಣ. ಆ ಕರಾವಳಿ ಪ್ರದೇಶದಲ್ಲಿ ಎರಡು ಹಳ್ಳಿಗಳಿಗೆ ಒಂದು ಬಿ ಎಲ್ ನೇಮಕ ಆಗಿದ್ದಾರೆ. ಅಲ್ಲಿ ಬಿ ಎಲ್ ಎಗಳು ಬರ್ತಾರೆ ಅಥವಾ ಬರೋದಿಲ್ಲ, ಅದು ಬೇರೆ ಪ್ರಶ್ನೆ. ಯಾಕಂದರೆ ಅಷ್ಟು ದೊಡ್ಡ ರಾಜಕೀಯ ಇರಲ್ಲ. ಹಾಗಾಗಿ ಯಾವ ಪಕ್ಷದ ಬಿ ಎಲ್ ಎಗಳು ಕೂಡ ಬಿ ಎಲ್ ಒಗಳ ಜೊತೆ ಹೋಗ್ತಾ ಇಲ್ಲ. ಇದು ಸತ್ಯದ ವಿಚಾರ. ಹೀಗಾಗಿ ಬಿ ಎಲ್ ಒಗಳು ಏನು ಮಾಡ್ತಾರೆ, ಒಂದು ಮನೆಗೆ ಹೋದರೆ ಅಲ್ಲಿ 4 ಜನ ಇರ್ತಾರೆ, 4 ಜನರಲ್ಲಿ ಒಬ್ಬ ಎಲ್ಲೋ ಹೋಗಿರ್ತಾನೆ. ಹಾಗಾಗಿ ಅವರು ಬರುವ ತನಕ ಈ ಬಿ ಎಲ್ ಒಗಳು ಇರ್ಲಿಕ್ಕೆ ಸಾಧ್ಯವ? ಅಥವಾ ಈ ಪಂಚಾಯತ್ ವ್ಯಾಪ್ತಿಯಿಂದ ಒಂದು ಮನೆ 4 ಕಿಲೋಮೀಟರ್ ಇರುತ್ತೆ. 4 ಕಿಲೋಮೀಟರ್ ಅಂದರೆ ಅವನು 1 ಗುಡ್ಡ 2 ಗುಡ್ಡ ಹತ್ತಿ ಹೋಗಬೇಕು. ಸೊ ಅವನು 8 ಗಂಟೆಗೆ ಈ SIR ಕಾರ್ಯಕ್ರಮ ಮಾಡಲಿಕ್ಕೆ ಆ ಮನೆಗೆ ಹೊರಟ್ರೆ, ಆ ಮನೆ ತಲುಪೋದ್ರೊಳಗಾಗಿ 11 ಗಂಟೆ ಮಧ್ಯಾಹ್ನ ಆಗುತ್ತೆ. ಅಲ್ಲಿ 1 ಗಂಟೆ 2 ಗಂಟೆ ಕೂತ್ಕೊಂಡು ಈ SIR ಫಾರ್ಮನ್ನು ಫಿಲಪ್ ಮಾಡ್ಕೊಂಡು ಬರೋಷ್ಟ್ರಿಗೆ ಮಧ್ಯಾಹ್ನ ಆಗುತ್ತೆ. ಅದು ಕೂಡ ಒಂದು ಮಹಿಳೆ, ಅಂಗನವಾಡಿ ಟೀಚರ್ಸ್ ಅಂತ ಕೂಡ ಮಹಿಳೆ ಆಗುತ್ತೆ. ಏಕಾಂಗಿಯಾಗಿ ಹೋಗುವಾಗಿಲ್ಲ, ಜೋರು ಮಳೆ, ದಟ್ಟ ಕಾಡು, ಆ ನಿಮ್ಮ ಗುಡ್ಡದ ವ್ಯವಸ್ಥೆಯನ್ನು ನೋಡ್ತಾ ಇದ್ರೆ ಅಲ್ಲಿ ಕರೆಂಟ್ ಕೂಡ ಇಲ್ಲ. ನಾನು ಮತ್ತೊಂದು ವ್ಯವಸ್ಥೆಯನ್ನು ಹೇಳ್ತೇನೆ. ಸದ್ಯ ಕರಾವಳಿ ಭಾಗದಲ್ಲಿ, ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಸದ್ಯ ಕರಾವಳಿ ಭಾಗದಲ್ಲಿ ಜೋರು ಮಳೆ, ಜೋರು ಗಾಳಿ, ಅಲ್ಲಿ ನೀವು ಮನೆಯಿಂದ ಹೊರಗೆದ್ಕೊಂಡು ಕಾಲ್ ಮಾಡಬೇಕಂದ್ರೆ ನೆಟ್ವರ್ಕ್ ಸಹ ಇಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಬಿ ಎಲ್ಗಳು ಏನು ಮಾಡ್ತಾರೆ ಅಂದರೆ, ಯಾವುದಾದ್ರೂ ಒಂದು ಮನೆಗೆ ಹೋಗ್ಬೇಕಂದ್ರೆ ಮೊದಲೇ ಅವರು ಕಾಲ್ ಮಾಡಿ ಹೇಳ್ತಾರೆ, ಅಕ್ಕ ನಾವು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ, ಅಣ್ಣ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ, ನೀವು ಎಲ್ಲ ದಾಖಲಾತಿಗಳನ್ನ ಇಟ್ಕೊಂಡ್ರಿ, ನೀವು ಆಧಾರ್ ಕಾರ್ಡು, ಒಂದು ಫೋಟೋ, ಅದು ಇದು ಇಟ್ಕೊಂಡ್ರಿ ಅನ್ನುವಂಥ ಮಾತನ್ನು ಮೊದಲೇ ಹೇಳಿರ್ತಾರೆ. ಆದರೆ ಆ ಫೋನ್ ಮಾಡಲಿಕ್ಕೆ ಕೂಡ ಈಗ ಒಂದು 4 ದಿನದಿಂದ ಜೋರು ಮಳೆ ಗಾಳಿ ಆದ ಕಾರಣಕ್ಕಾಗಿ ಅಲ್ಲಿ ಪವರ್ ಇಲ್ಲ. ಸೊ ಅಲ್ಲಿ ನೆಟ್ವರ್ಕ್ ಕೂಡ ಇಲ್ಲ. ಹೀಗಾಗಿ ಒಂದು ಬಿ ಎಲ್ಗಳು ಏನು ಮಾಡಲಿಕ್ಕೆ ಸಾಧ್ಯ? ನೀವು ಅಂಗನವಾಡಿ ಹತ್ತಿರ ಬನ್ನಿ, ಅಥವಾ ನೀವು ಹತ್ತಿರದ ಇರುವಂಥ ಒಂದು ಪಂಚಾಯತ್ ಕಟ್ಟೆಗೆ ಬನ್ನಿ, ಅಥವಾ ಎಲ್ಲರೂ ಸೇರಿ ನೀವು ಒಂದು ಜಾಗದಲ್ಲಿ ಬನ್ನಿ, ನಾವು ಸಾಮೂಹಿಕವಾಗಿ ಒಂದು SIR ಫಾರ್ಮನ್ನು ಫಿಲಪ್ ಮಾಡ್ತೇವೆ, ಎಲ್ಲರಿಗೂ ಸೇರಿ ನಿಮಗೊಂದು ಗೈಡೆನ್ಸನ್ನು ಕೊಡ್ತೇವೆ ಎನ್ನುವಂಥ ಮಾತನ್ನು ಹೇಳಿ ಅಲ್ಲಿ SIR ಪ್ರಕ್ರಿಯೆ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಆದರೆ ಇಲ್ಲಿ ಕಾಕತಾಳೀಯವೆಂಬಂತೆ SIR ಪ್ರಕ್ರಿಯೆ ಯಾವ ಲೆವೆಲಿಗೆ ಜೋರಾಗಿ ಹೋಗ್ತಿದೆ ಅಂದರೆ, 5,40,00,000 ಮತದಾರರ ಪೈಕಿ ಈಗಾಗಲೇ 4 ದಿನದಲ್ಲಿ, ಅಂದರೆ 5 ದಿನದಲ್ಲಿ, ಜೂನ್ 30ಕ್ಕೆ ಸ್ಟಾರ್ಟ್ ಆಯಿತು, ನಿನ್ನೆ ತನಕ ಜೂನ್ 4ರ ತನಕ ಕೇವಲ 5 ದಿನದಲ್ಲಿ 2.5-3 ಕೋಟಿಯಷ್ಟು ಈ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿಬಿಟ್ಟಿದೆ. ಇದು ಒಂದು ಹಂತಕ್ಕೆ ಎಲ್ಲರಿಗೂ ಕೂಡ ಡೌಟ್ ಬರ್ತಾ ಇರುವಂಥ ಒಂದು ಸಂಗತಿ. ಎಸ್, ಅಫ್ಕೋರ್ಸ್ ಡೌಟ್ ಬರುತ್ತೆ. ಆದರೆ ಈ ಬಿ ಎಲ್ಗಳ ಕಟ್ಟುಪಾಡಿದೆಯಲ್ಲ, ಬಿ ಎಲ್ಗಳ ಮೇಲೆ ವಿಲೇಜ್ ಅಕೌಂಟೆಂಟ್, ರೆವೆನ್ಯೂ ಇನ್ಸ್ಪೆಕ್ಟರ್ ಒತ್ತಡ ಇರುತ್ತೆ, ಅವ್ರ ಮೇಲೆ ತಹಸೀಲ್ದಾರ್ ಅವರ ಒತ್ತಡ ಇರುತ್ತೆ, ತಹಸೀಲ್ದಾರ್ ಅವರಿಗೆ ಎ ಸಿಗಳ ಒತ್ತಡ ಇರುತ್ತೆ, ಎ ಸಿಗಳಿಗೆ ಡಿ ಸಿಗಳು ನಮ್ಮ ಜಿಲ್ಲೆಯೇ ಪ್ರಥಮವಾಗಿ ಬರಬೇಕೆನ್ನುವಂಥ ಈ ಒಂದು ವೃತ್ತಿಪರತೆಯ ಘನತೆ ಮತ್ತು ಅವರಿಗೆ ಬೇರೆ ಬೇರೆದೇ ಆದಂಥ ಒಂದು ಆಸೆ ಆಮಿಷ ಇರುತ್ತೆ. ಅವ್ರ ಮೇಲೆ ಎಲೆಕ್ಷನ್ ಕಮಿಷನರ್ ಒತ್ತಡ ಇರುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ SIR ಪ್ರಕ್ರಿಯೆ ಹಳ್ಳ ಹಿಡಿಯುತ್ತಾ ಇದೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಸತ್ಯವಾಗೂ ಹಳ್ಳ ಹಿಡಿತದೆ. ಆದರೆ ಯಾರೋ ಒಬ್ಬ ಥರ್ಡ್ ಪರ್ಸನ್ ಬಂದ್ಕೊಂಡು ಈ ಒಂದು SIRನಲ್ಲಿ ಪಾಲ್ಗೊಂಡು ತನ್ನ ಹೆಸರನ್ನು ಸೇರಿಸ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯ. ಆ ಆರೋಪವೂ ಕೂಡ ನಾವು ತಳ್ಳಿ ಹಾಕಬಹುದು. ಆದರೆ ಮೂರನೆಯದಾಗಿ SIR ಬೇರೆ ರೀತಿಯಲ್ಲಿ ಮಾಡಬಹುದಿತ್ತು. ಅದು ಯಾವ ಥರ? ಎಲ್ಲವೂ ಕೂಡ ಚರ್ಚೆ ಆಗ್ತಿದೆ. ನಾವು ವೋಟರ್ ID ಮಾಡಿದ ತರಹದಲ್ಲಿ, ಅಥವಾ ನಾವು BPL ಕಾರ್ಡ್ ಮಾಡಿದ ತರಹದಲ್ಲಿ ಯಾವುದೋ ಒಂದು ಅಂದರೆ ನಮಗೆ ಸಂಬಂಧಪಟ್ಟಂಥ ಪಂಚಾಯತಿಗೆ ಹೋಗಿ ಅಲ್ಲಿ ಬಯೋಮೆಟ್ರಿಕ್ ಮುಖಾಂತರವೂ ಅಲ್ಲಿ ಬೇರೆ ಬೇರೆ ಕ್ರಿಯೆ ಮುಖಾಂತರ ಸಾವಧಾನವಾಗಿ 2-2.5 ತಿಂಗಳ ಅವಧಿಯಲ್ಲಿ ಮಾಡಿದರೆ ಅದಕ್ಕೊಂದು ಬೆಲೆ ಬರ್ತಾ ಇತ್ತು. ಇದು ಜಾತ್ರೆಯಲ್ಲಿ ಅಥವಾ ನೀರಿನಲ್ಲಿ, ಸಮುದ್ರದಲ್ಲಿ ಹುಣಿಸಿ ಹಣ್ಣು ತೊಳೆದ ರೀತಿಯಲ್ಲಿ ಆಗ್ತಾಯಿದೆ. ಇನ್ನು ಮುಂದಾದರೂ ಕೂಡ ಒಂದು ಸ್ವಚ್ಛ ರೀತಿಯಲ್ಲಿ SIR ಮಾಡಿದರೆ, ಅಥವಾ ತರ್ಕಬದ್ಧವಾಗಿ ಯಾರಿಗೂ ತೊಂದರೆಯಾಗದ ಹಾಗೆ SIR ಮಾಡಿದರೆ ಎಲ್ಲರಿಗೂ ಒಳಿತು ಮತ್ತು ಅದಕ್ಕೊಂದು ಘನತೆ ಕೂಡ ಬರುತ್ತೆ. ಸದ್ಯದ ಮಟ್ಟಿಗೆ SIR ಎನ್ನುವುದು ಹಳ್ಳ ಹಿಡಿದುಬಿಟ್ಟಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.